ಪ್ರೀತಿಯಿಂದ ಸಾಕಿರುವ ಎತ್ತಿಗೆ ಅದ್ಧೂರಿ ಹುಟ್ಟುಹಬ್ಬ ಆಚರಿಸಿರುವ ರೈತ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದ ರೈತ ಮಂಜುನಾಥ್ ತಾನು ಸಾಕಿರುವ ಎತ್ತಿಗೆ ಅದ್ಧೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಗ್ರಾಮದಲ್ಲಿ ಕೇಕ್ ಕತ್ತರಿಸಿ ಗ್ರಾಮದ 106 ಜನರಿಗೆ ಊಟ ಹಾಕಿಸಿದ್ದಾರೆ. ಕಳೆದ 6 ವರ್ಷಗಳಿಂದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಬರ್ತಾ ಇದ್ದು, ಪ್ರೀತಿಯ ಎತ್ತಿಗೆ ವಾಯುಪುತ್ರ ಅಂತ ಹೆಸರಿಟ್ಟಿರುವ ರೈತ ಮಂಜುನಾಥ್ ಆಂಧ್ರ, ಕರ್ನಾಟಕ, ತಮಿಳುನಾಡು ವಿವಿಧೆಡೆ ರಾಸುಗಳ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆದ್ದಿರುವ ಎತ್ತು ಇದಾಗಿದೆ. ಹಳ್ಳಿಕಾರ್ ತಳಿಯ ಎತ್ತು ತಳಿಯ ಸಂರಕ್ಷಣೆಗೂ ಶ್ರಮಿಸ್ತಾ ಇರುವ ರೈತ ಮಂಜುನಾಥ್ 6ನೇ ವರ್ಷದ ಅದ್ಧೂರಿ ಹುಟ್ಟುಹಬ್ಬವನ್ನು ಆಚರಿಸಿ ರೈತ ಮಂಜುನಾಥ್ ಸಂಭ್ರಮಿಸಿದ್ದಾರೆ. ಕೋಲಾರಲ್ಲಿ ಹಬ್ಬ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ, ತೊಂದರೆ ಮಾಡ್ತಾ ಇದ್ದಾರೆ. ಅದೇ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಹಾವೇರಿ ಆಗಲಿ, ಶಿವಮೊಗ್ಗ ಆಗಲಿ ಎಲ್ಲ ಕಡೆ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಆಗಲಿ ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ನಮಗೆ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಆಗಲಿ ತಮಿಳ್ನಾಡು ಬಾರ್ಡ್ರಲ್ಲಿ, ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿ ತಮಿಳ್ನಾಡಲ್ಲಿ ಮಾಡ್ತಾರೆ, ಆಂಧ್ರ ಗಡಿ ಭಾಗದಲ್ಲಿ ಮಾಡ್ತಾರೆ. ಈ ಥರ ನಮಗೆ ಹಬ್ಬ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ತುಂಬ ಒಳ್ಳೆಯದು. ನಮ್ಮ ರೈತರು ಇನ್ನೂ ಈ ನಾಟಿ ಹಸು ತಳಿ ಅನ್ನೋದನ್ನು ಇಂಪ್ರೂವ್ ಮಾಡೋಕ್ಕೆ ಪ್ರೋತ್ಸಾಹ ಬರುತ್ತೆ. ದಯವಿಟ್ಟು ನೀವು ಎಲ್ಲ ರಾಜಕೀಯ ವ್ಯಕ್ತಿಗಳಾಗಲಿ, ಇನ್ನೊಬ್ಬರಾಗಲಿ ಎಲ್ಲರೂ ಸೇರಿಕೊಂಡು ನಮ್ಮ ಕೋಲಾರ ಡಿಸ್ಟಿಕ್ಕಲ್ಲಿ ಹಬ್ಬ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮ ಹಳ್ಳಿ ಇದನ್ನು ಬೆಳೆಸಬೇಕು ಅಂತ ನಿಮ್ಮನ್ನು ಮನವಿ ಮಾಡ್ತಾಯಿದ್ದೀನಿ. ಹಂಗೆ ನೋಡಿ, ನಮ್ಮ ಮಗು ಥರ ಸಾಕ್ತೀವಿ. ದಿವಸ 3 ಹೊತ್ತು ಫುಡ್ ಕೊಡ್ತೀವಿ ಇದಕ್ಕೆ. ಎಲ್ಲ ಕೊಟ್ಟು ಹಾಲು, ಮೊಟ್ಟೆ ಮತ್ತು ಜೋಳ ಕಾಳು, ಹುರುಳಿ ಇದನ್ನೆಲ್ಲ ಇದು ಮಾಡಿ ಕೊಡ್ತೀವಿ ಎತ್ತಿಗೆ. ದಿವಸ 3 ಹೊತ್ತು ಕೊಡ್ತೀವಿ. ಮಗು ಥರ ನಮ್ಮ ಮನೆಯಲ್ಲಿ ಮಗು ಹೆಂಗಿರುತ್ತೆ ಆ ಥರ ಸಾಕ್ತಾಯಿದ್ದೀವಿ. ದಯವಿಟ್ಟು ಈ ನಾಟಿ ತಳಿ ಅನ್ನೋದನ್ನು ಸಾಕಬೇಕಂತ ನಿಮ್ಮ ಎಲ್ಲರ ಹತ್ರ ಮನವಿ ಮಾಡ್ತಾಯಿದ್ದೀನಿ. ಹಂಗೆ ಸಂಕ್ರಾಂತಿ ಹಬ್ಬ ಮಾಡೋಕ್ಕೆ ನಮ್ಮ ಕೋಲಾರ ಅಲ್ಲಿ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ದಯವಿಟ್ಟು ನೀವೆಲ್ಲ ಪ್ರತಿಯೊಬ್ಬರು ಸಹಕಾರ ಮಾಡಬೇಕಂತ ಮನವಿ ಮಾಡ್ತಾಯಿದ್ದೀನಿ.